ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರೇಮ್ ಕುವರ್ ಮಾತಾಡೋದು. ದಿನಾಂಕ 22/5/2020 ನನ್ನ ಹುಟ್ಟಿದ ಹಬ್ಬದ ದಿನದಂದು ನಾನು ಒಂದು ಸಂಕಲ್ಪ ಮಾಡಿದ್ದೆ. ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರುವ ಜನಪ್ರಿಯ ವಾಲ್ಮೀಕಿ ರಾಮಾಯಣ ಒಂದು ಆಡಿಯೋ ಪುಸ್ತಕವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಕಳೆದ 20 ದಿನಗಳಲ್ಲಿ, ಅಂದರೆ ಇಂದು 11/6/2020 ಅಂದರೆ 20 ದಿನಗಳು ಪ್ರತಿಜ್ಞಾ ವಿಧಿಯಲ್ಲಿ ಮತ್ತು ಸಂಕಲ್ಪಬದ್ಧನಾಗಿ ನನ್ನ ಕೆಲಸವನ್ನು ನಾನು ಮಾಡಿದ್ದೀನಿ, ಕಾರ್ಯವನ್ನು. ಆ ಶ್ರೀರಾಮ ನಿಮ್ಮೆಲ್ಲರಿಗೂ ಸನ್ಮಂಗಳವನ್ನುಂಟು ಮಾಡಲಿ. ಆ ಹನುಮಂತನ ಕೃಪೆಯಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ಅಷ್ಟು ಕಾಂಡಗಳು, ನಾವು ಬಾಲಕಾಂಡ ಇರ್ಬೋದು, ಅಯೋಧ್ಯಾಕಾಂಡ ಇರ್ಬೋದು, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಮುಂದೆ ಸುಂದರಕಾಂಡ, ಹಾಗೆ ಯುದ್ಧಕಾಂಡ, ಇಷ್ಟು ಎಲ್ಲ ಅಧ್ಯಾಯಗಳನ್ನು ನಾನು ನನ್ನ ಒಂದು ಧ್ವನಿಯ ಮೂಲಕ ನಿಮ್ಮನ್ನು ಮುಟ್ಟುತ್ತಾ ಇದ್ದೀನಿ. ದಯವಿಟ್ಟು ಈ ಆಡಿಯೋ ಬುಕ್ಕನ್ನು ಎಲ್ರಿಗೂ ಹಂಚಿ, ಒಂದು ನಮ್ಮ ಭಾರತೀಯದ ಒಂದು ಭಕ್ತಿಗೆ ಮತ್ತು ಆಧ್ಯಾತ್ಮಿಕತೆಗೆ ಪ್ರತೀಕವಾಗಿರುವ ಆದ ರಾಮಾಯಣವನ್ನು ಪ್ರಚಾರ ಮಾಡಿ, ಅದರಲ್ಲೂ ಕನ್ನಡದಲ್ಲಿ ರಚಿಸಿರುವ ಕುವೆಂಪು ಅವರಿಗೆ ವಂದಿಸುತ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಒಳ್ಳೆಯದಾಗಲಿ ಅಂತ ಹೇಳಿ, ಕಡೆಯ ಅಧ್ಯಾಯದ ಶ್ರೀರಾಮ ಪಟ್ಟಾಭಿಷೇಕ ಅಲ್ಲಿವರೆಗೂ ನಾನು ಇವತ್ತು ಓದಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಕೇಳಿ. ಯುದ್ಧಕಾಂಡದ 27ನೇ ಅಧ್ಯಾಯ, ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಯ ಕಡೆಗೆ. ಸೀತಾ ಲಕ್ಷ್ಮಣ ಸಹಿತನಾಗಿ ಶ್ರೀರಾಮಚಂದ್ರನು ತನಗಾಗಿ ನಿರ್ಮಿಸಿದ್ದ ಪ್ರದೇಶದಲ್ಲಿ ಸುಖವಾಗಿ ನಿದ್ರಿಸಿದನು. ಮರುದಿನ ಬೆಳಗ್ಗೆ ಆತನು ಮೇಲಕ್ಕೇಳುವ ಹೊತ್ತಿಗೆ ರಾಕ್ಷಸ ಪ್ರಭುವಾದ ವಿಭೀಷಣನು ಆತನಿಗಾಗಿ ಕಾದಿದ್ದು ಆತನನ್ನು ಮಂಗಳ ಸ್ನಾನ ಮಾಡಿ ವಸ್ತ್ರಭೂಷಗಳಿಂದ ಅಲಂಕೃತನಾಗುವಂತೆ ಬೇಡಿದನು. ಆದರೆ ರಾಮಚಂದ್ರನು ಆತನನ್ನು ಕುರಿತು, ಅಯ್ಯ ಮಿತ್ರನೇ, ಸುಗ್ರೀವನೇ ಮೊದಲಾದ ವಾನರ ವೀರರಿಗೆಲ್ಲ ಆ ವೈಭವ ನಡೆಯಲಿ. ನಾನು ಭರತಕುಮಾರನನ್ನು ನೋಡಿದ ಹೊರತು ಯಾವ ಸುಖ ಸಂತೋಷವನ್ನು ಅನುಭವಿಸಲಾರೆ. ನನ್ನ ಮೇಲಿನ ಭಕ್ತಿ ಪ್ರೇಮಗಳಿಂದ ತನ್ನ ಸೌಖ್ಯವನ್ನೆಲ್ಲ ತೊರೆದಿರುವ ಆ ಸುಕುಮಾರನನ್ನು ಕಾಣುವುದಕ್ಕಾಗಲಿ ನಾನೀಗಲೇ ಅಯೋಧ್ಯೆಗೆ ಹಿಂತಿರುಗಲು ಅಪೇಕ್ಷೆ. ಆದರೆ ಮಾರ್ಗವು ಮಾತ್ರ ಬಹಳ ದುರ್ಗಮವಾಗಿದೆ ಎಂದನು. ಶ್ರೀರಾಮನ ಮಾತುಗಳಿಗೆ ಪ್ರತ್ಯುತ್ತರವಾಗಿ ವಿಭೀಷಣನು, ಪ್ರಭು, ನಾನು ನಿನ್ನನ್ನು 1 ದಿನದೊಳಗಾಗಿ ಅಯೋಧ್ಯೆಗೆ ಕೊಂಡೊಯ್ಯುತ್ತೇನೆ. ನನ್ನ ಅಣ್ಣನಿಗೆ ಸೇರಿದ ಪುಷ್ಪಕ ವಿಮಾನ ನಿನ್ನ ಪ್ರಯಾಣಕ್ಕೆ ಸಿದ್ಧವಾಗಿದೆ. ಮೇಘೋಪಮವಾದ ಆ ವಿಮಾನವು ನಿನ್ನನ್ನು ಬಯಸಿದಲ್ಲಿಗೆ ಕೊಂಡೊಯ್ಯಬಲ್ಲದು. ನೀನು ಇಂದು ನನ್ನ ಆತಿಥ್ಯವನ್ನು ಸ್ವೀಕರಿಸಿ ಅನಂತರ ಪ್ರಯಾಣ ಬೆಳೆಸಬೇಕು ಎಂದು ಕೇಳಿಕೊಂಡನು. ಆಗ ಶ್ರೀರಾಮನು, ಮಿತ್ರ, ನಿನ್ನ ಮಾತುಗಳಿಂದಲೇ ಪರಮ ಸಂತುಷ್ಟನಾಗಿದ್ದೇನೆ. ಆದ್ದರಿಂದ ನಿನ್ನ ಮಾತಿನಂತೆ ನಡೆಯಲಿಲ್ಲವೆಂಬ ದುಗುಡವೇನೂ ಬೇಡ. ಭರತನನ್ನು ಮಾತೆಯರನ್ನು ಕಾಣಲು ನನ್ನ ಮನಸ್ಸು ಆತುರಪಡುತ್ತಿದೆ. ಸಮಸ್ತ ಕಾರ್ಯಗಳು ನೆರವೇರುವುದರಿಂದ ನನಗೆ ಇಲ್ಲಿ ಇರುವ ಇಷ್ಟವಿಲ್ಲ. ಶೀಘ್ರವಾಗಿ ನನ್ನನ್ನು ಕಳುಹಿಸುವುದಕ್ಕೆ ಏರ್ಪಡಿಸು ಎಂದನು. ಶ್ರೀರಾಮನ ಅಪೇಕ್ಷೆಯಂತೆ ಒಡನೆಯೇ ಪ್ರಯಾಣ ಮಾಡಲು ಪುಷ್ಪಕ ವಿಮಾನ ಸಿದ್ಧವಾಗಿ ನಿಂತಿತು. ಆತನು ವಿಭೀಷಣನಿಂದ ವಾನರೆಲ್ಲರಿಗೂ ರತ್ನಭೂಷಣಾದಿ ಬಹುಮಾನಗಳನ್ನು ಕೊಡಿಸಿ ಅವರೆಲ್ಲರಿಂದಲೂ ಬೀಳ್ಕೊಂಡು ಶ್ರೀರಾಮ ಲಕ್ಷ್ಮಣರೊಡನೆ ವಿಮಾನವನ್ನೇರಿದನು. ಸೀತಾದೇವಿ ನಾಚಿಕೆಯಿಂದ ನಸು ತಲೆಬಾಗಿಕೊಂಡು ಗಂಡನ ತೊಡೆಯ ಮೇಲೆ ಕುಳಿತಳು.
ವಾನರ ವೀರರಾದ ಸುಗ್ರೀವನಿಗೂ ರಾಕ್ಷಸ ವೀರನಾದ ವಿಭೀಷಣನಿಗೂ ಹೋಗಿ ಬರುವೆನೆಂದು ಹೇಳಿ ಇನ್ನೇನು ಹೊರಡಬೇಕು. ಅಷ್ಟರಲ್ಲಿ ಆತನನ್ನು ಅಗಲಿರಲಾರದೆ ಆತನ ಪಟ್ಟಾಭಿಷೇಕವನ್ನು ನೋಡಬೇಕೆಂಬ ಆಕಾಂಕ್ಷೆಯಿಂದ ತಮ್ಮ ಪರಿವಾರದೊಡನೆ ತಾವೂ ಜೊತೆಯಾಗಿ ಬರುವುದಾಗಿ ಅವರು ಅಪೇಕ್ಷಿಸಿದರು. ಶ್ರೀರಾಮನು ಸಂತೋಷದಿಂದ ಅದಕ್ಕೆ ಸಮ್ಮತಿಸಲು ಅವರೆಲ್ಲರೂ ವಿಮಾನವನ್ನು ಹತ್ತಿದರು. ಅಷ್ಟು ಜನರೂ ಏರಿ ಕುಳಿತರು. ವಿಮಾನವು ಜನಸಮೃದ್ಧವೇನೂ ಆಗಲಿಲ್ಲ. ಆ ವಿಮಾನವು ದೊಡ್ಡ ಮೋಡದಂತೆ ಆಕಾಶದಲ್ಲಿ ಹಾರುತ್ತಾ ಪ್ರಯಾಣ ಹೊರಟಿತು. ಪ್ರಯಾಣ ಹೋಗುತ್ತಾ ಶ್ರೀರಾಮನು ತನ್ನ ಮಡದಿಗೆ ತಾವು ಹಿಂದೆ ಕಂಡಿದ್ದ ಸ್ಥಳಗಳನ್ನೆಲ್ಲ ಒಂದೊಂದಾಗಿ ಬೆರಳಿನಿಂದ ತೋರಿಸುತ್ತಾ ಹೊರಟನು. ವೈದೇಹಿ, ಅಗೋ, ಆ ಹಿಂದೆ ಕಾಣಿಸುತ್ತಿರುವುದು ಲಂಕಾನಗರ. ಅದರ ಈಚೆ ಲಕ್ಷ ಮಾಂಸಗಳಿಂದ ಕೆಸರಾಗಿ ನಿಂತಿರುವ ಈ ಸ್ಥಳವೇ ಯುದ್ಧರಂಗ. ಬ್ರಹ್ಮನಿಂದ ಹೊರಪಡೆದು ಅಜೇಯನಾಗಿದ್ದ ರಾವಣಾಸುರನು ಆತನ ಪರಿವಾರದವರು ಏಳ ಹೆಸರಂತಾದುದು ಆ ಯುದ್ಧ ಭೂಮಿಯಲ್ಲಿಯೇ. ಸುಂದರಿ, ಇತ್ತ ನೋಡು. ಈ ಸಾಗರ ತೀರ್ಥದ ಬಳಿಯಲ್ಲಿಯೇ ನಾವು ಸಮುದ್ರವನ್ನು ದಾಟಿದ ದಿನ ಬೀಡುಬಿಟ್ಟಿದ್ದುದು. ಅದರ ಸಮೀಪದಲ್ಲಿಯೇ ವಿಸ್ತಾರವಾದ ಸಮುದ್ರದ ಮೇಲೆ ಉದ್ದಕ್ಕೂ ಕಾಣಬರುತ್ತಿರುವುದೇ ನಳನಿರ್ಮಿತವಾದ ಸೇತುವೆ. ಹನುಮಂತನು ಸಮುದ್ರವನ್ನು ದಾಟಿದಾಗ ಮೇಲೆಗೆ ತಲೆ ಎತ್ತಿ ನಿಂತ ಕಾಂಚನ ಪರ್ವತ ಅಗೋ ನೋಡು, ಅಲ್ಲಿ ಕಾಣುತ್ತಿದೆ. ನನಗೆ ವರುಣನು ಪ್ರತ್ಯಕ್ಷನಾದ ಸೇತುಬಂಧವೆಂಬ ತೀರ್ಥಕ್ಷೇತ್ರವಿದು. ಈ ಪ್ರದೇಶದಲ್ಲಿಯೇ ವಿಭೀಷಣನು ನನ್ನನ್ನು ಕಾಣಲು ಬಂದದು. ಸೀತಾ, ಅಗೋ ನೋಡು, ಅಲ್ಲಿ ಕಾಣುತ್ತಿರುವುದು ಕಿಷ್ಕಿಂಧಾ ನಗರ. ಅಲ್ಲಿಯೇ ನಾನು ವಾಲಿಯನ್ನು ಕೊಂದುದು. ಕಿಷ್ಕಿಂಧೆಯ ಸುದ್ದಿಯನ್ನೆಲ್ಲ ಹಿಂದೆ ಕೇಳಿದ್ದ ಸೀತಾದೇವಿ ತಾರಾದೇವಿ ಮೊದಲಾದ ವಾನರಸ್ತ್ರೀಯರನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗಬೇಕೆನ್ನಿಸಿತು. ಗಂಡನಲ್ಲಿ ತನ್ನ ಅಭಿಷ್ಟವನ್ನು ಹೇಳಿಕೊಂಡಳು. ಒಡನೆಯೇ ಶ್ರೀರಾಮನು ವಾನರನ್ನೆಲ್ಲ ಪುಷ್ಪಕದಿಂದಿಳಿಸಿ ತಮ್ಮ ತಮ್ಮ ಭಾರ್ಯರೊಡನೆ ಬರುವಂತೆ ಅಪ್ಪಣೆ ಮಾಡಿದನು. ಆತನ ಅಪ್ಪಣೆಯಂತೆ ಅವರೆಲ್ಲರೂ ಕಿಷ್ಕಿಂಧೆಗೆ ಹೋಗಿ ತಮ್ಮ ಭಾರ್ಯರೊಡನೆ ಹಿಂತಿರುಗಿ ವಿಮಾನವನ್ನೇರಿದರು. ಮತ್ತೊಮ್ಮೆ ವಿಮಾನ ಮುಂದುವರಿಯಿತು. ಋಷ್ಯಮುಖ ಪರ್ವತವು ಸಮೀಪದೊಡನೆ ಶ್ರೀರಾಮನು ತನ್ನ ಮಡದಿಯನ್ನು ಕುರಿತು, ಜಾನಕಿ, ಮಿಂಚಿನ ಎಡಗೂಡಿರುವ ಮುಲುಗಿನಂತೆ ಕಾಣುತ್ತಿದೆಯಲ್ಲ, ಅದೇ ಋಷ್ಯಮುಖ ಪರ್ವತ. ಅದರ ಬಳಿಯಲ್ಲಿಯೇ ನಾನು ಸುಗ್ರೀವನೊಡನೆ ಸಖ್ಯವನ್ನು ಮಾಡಿಕೊಂಡದು. ಅಗೋ, ಅಲ್ಲಿ ಕಾಣುತ್ತಿರುವ ಜಲರಾಶಿಯೇ ಪಂಪಾ ಸರೋವರ. ಅದರ ತೀರದಲ್ಲಿಯೇ ಶಬರಿಯನ್ನು ಸಂದರ್ಶಿಸಿದ್ದು. ಅಗೋ, ಆ ಪ್ರದೇಶದಲ್ಲಿಯೇ ಕಬಂಧನನ್ನು ಕೊಂದು ಹಾಕಿದ್ದು. ಅದನ್ನು ದಾಟಿದೊಡನೆಯೇ ಕಾಣಿಸುತ್ತಿರುವ ಪ್ರದೇಶವೇ ಜನಸ್ಥಾನ. ಅಗೋ ನೋಡು, ಆ ಮಹಾವೃಕ್ಷದ ಬಳಿಯಲ್ಲಿಯೇ ಜಟಾಯು ರಾವಣನನ್ನು ಯುದ್ಧ ಮಾಡಿದ್ದು. ಆ ವೃಕ್ಷದ ಆ ಕಡೆಯೇ ನಾನು ಕರದೂಷಣನ್ನು ಶಿರಸ್ಕನನ್ನು ಬಲಿ ಹಾಕಿದ್ದು. ಅಗೋ, ನಾವು ವಾಸ ಮಾಡುತ್ತಿದ್ದ ಪರ್ಣಶಾಲೆ. ಅಲ್ಲಿಂದಲೇ ಪಾಪಿಯಾದ ರಾವಣನು ನಿನ್ನನ್ನು ಕರೆದೊಯ್ದುದು. ಸಮೀಪದಲ್ಲಿಯೇ ಗೋದಾವರಿ ಎಷ್ಟು ಮನೋಹರವಾಗಿ ಹರಿಯುತ್ತಿದೆ. ಅದರ ತಡಿಯಲ್ಲಿಯೇ ಅತ್ತ ಕಾಣುತ್ತಿರುವ ಬಾಳೆಯ ಮರಗಳುಳ್ಳದೇ ಅಗತ್ಯ ಆಶ್ರಮ. ಅತ್ತ ನೋಡು, ಅಲ್ಲಿ ಕಾಣುತ್ತಿರುವುದು ಶರಭಂಗಾಶ್ರಮ. ಅಲ್ಲಲ್ಲಿ ಓಡಾಡುತ್ತಿರುವ ಋಷಿಗಳು ಕೂಡ ಕಾಣುತ್ತಿದ್ದಾರೆ. ಜಾನಕಿ, ಈಗ ಕಾಣಬರುತ್ತಿರುವುದು ಕುಲಪತಿಯಾದ ಅತ್ರಿ ಮುನಿಯ ಆಶ್ರಮ. ಅಲ್ಲಿಯೇ ಪವಿತ್ರ ಶಿರೋಮಣಿಯಾದ ಅನುಸಾದೇವಿಯನ್ನು ಕಂಡದ್ದು. ದೇವಿ, ಅಗೋ, ಚಿತ್ರಕೂಟ ಪರ್ವತ. ಅಲ್ಲಿ ಭರತಕುಮಾರನು ನನ್ನನ್ನು ಹುಡುಕಿಕೊಂಡು ಬಂದದ್ದು. ದಟ್ಟವಾದ ವನದ ಮಧ್ಯೆ ಹರಿಯುತ್ತಿರುವುದೇ ಯಮುನಾ ನದಿ ಮೈಥಿಲಿ. ಅಗೋ, ಆಗಲೇ ಭರದ್ವಾಜಾಶ್ರಮ ಕಾಣಬರುತ್ತಿದೆ. ಉಪವನಗಳಿಂದ ವಿರಾಜಿಸುತ್ತಿರುವ ದಡಗಳೆಲ್ಲ ಆ ನದಿಯೇ ಗಂಗಾ ನದಿ. ಇಗೋ, ಇದು ಶೃಂಗಿ ಬೇರಪುರ. ಇಲ್ಲಿ ನನ್ನ ಮಿತ್ರನಾದ ಗುಹನು ವಾಸವಾಗಿರುವನು. ಈತ, ಅಗೋ ಅಗೋ, ನಮ್ಮ ಸರಿಯೂ ನದಿ, ಅಯೋಧ್ಯ ಪಟ್ಟಣ. ಜಾನಕಿ, ಅಯೋಧ್ಯೆಗೆ ನಮಸ್ಕರಿಸು ಎಂದನು. ಅಯೋಧ್ಯೆ ಎಂಬಂತೆ ಮಾತನ್ನು ಕೇಳುತ್ತಲೇ ವಿಮಾನದಲ್ಲಿ ಕುಳಿತಿದ್ದವರೆಲ್ಲರೂ ಒಮ್ಮೆ ಆನಂದದಿಂದ ಭಾಗಿ ಆ ಊರನ್ನು ನೋಡಿದರು. ಉಪ್ಪರಿಗೆ ಮನೆಗಳಿಂದಲೂ ಪ್ರಾಕಾರಗಳಿಂದಲೂ ಕಂಗೊಳಿಸುತ್ತಿದ್ದ ಆ ನಗರವನ್ನು ಕಂಡು ದೇವೇಂದ್ರನ ಅಮರಾವತಿಯನ್ನು ಕಂಡವರಂತೆ ಆನಂದಭರಿತರಾದರು. ಅಧ್ಯಾಯ 28. ಸಹೋದರ ಸಮಾಗಮ.
ರಾಮ ಲಕ್ಷ್ಮಣರು 14 ವರ್ಷದ ವನವಾಸವನ್ನು ಮುಗಿಸಿ ಚೈತ್ರ ಶುದ್ಧ ಪಂಚಮಿ ದಿನ ಅಯೋಧ್ಯೆಗೆ ಹಿಂತಿರುಗಿದ್ದಾಯಿತು. ಆದರೆ ಅವರು ಅಯೋಧ್ಯೆಯಲ್ಲಿ ಕೆಳಕ್ಕಿಳಿಯದೆ ಭರದ್ವಾಶ್ರಮದಲ್ಲಿ ಇಳಿದರು. ಶ್ರೀರಾಮನು ಹೆಂಡತಿಯೊಡನೆ ತಮ್ಮನೊಡನೆಯೂ ಆಶ್ರಮವನ್ನು ಪ್ರವೇಶಿಸಿ ಮಹರ್ಷಿಗೆ ನಮಸ್ಕರಿಸಿ ಭರತಕುಮಾರನ ಮತ್ತು ಅಯೋಧ್ಯೆಯಲ್ಲಿರುವ ಇತರರ ಆರೋಗ್ಯ ಭಾಗ್ಯವನ್ನು ಕುರಿತು ಪ್ರಶ್ನಿಸಿದನು. ಭಾರದ್ವಾಜ ಮಹರ್ಷಿ ಮದಾನಂದದಿಂದ ಮುಗುಳ್ನಗೆ ನಗುತ್ತಾ, ರಾಮಚಂದ್ರ, ಜಟವಲ್ಕಲ ದಾರಿಯಾದ ಭರತಕುಮಾರನು ನಿನ್ನ ಪಾದುಕೆಗಳ ಹೆಸರಿನಲ್ಲಿ ರಾಜ್ಯಭಾರ ಮಾಡುತ್ತಾ ನಿನ್ನ ಬರುವಿಕೆಯನ್ನೇ ನಿರೀಕ್ಷಿಸುತ್ತಿದ್ದಾನೆ. ಅಯೋಧ್ಯೆಯಲ್ಲಿ ಎಲ್ಲರೂ ಕುಶಲರಾಗಿರುವರು. ಅದು ಹಾಗಿರಲಿ. ನೀನು ತಂದೆಯ ಮಾತನ್ನು ನಡೆಸುವುದಕ್ಕಾಗಿ ಸಮಸ್ತ ಭೋಗಗಳನ್ನು ತೊರೆದು ಸ್ವರ್ಗದಿಂದ ಜಾರಿದ ದೇವತೆಯಂತೆ ಅರಣ್ಯವಾಸಕ್ಕೆ ಹೊರಟುದನ್ನು ಕಂಡು ನನಗೆ ಬಹುಸಂಕಟವಾಗಿತ್ತು. ಇಂದು ಶತ್ರುಗಳನ್ನೆಲ್ಲ ಜಯಿಸಿ ಮಿತ್ರವೃಂದ ಪರಿವೃತನಾಗಿ ಹಿಂತಿರುಗಿದ ನಿನ್ನನ್ನು ಕಂಡು ಬಹು ಸಂತೋಷವಾಗಿದೆ. ಧರ್ಮವತ್ಸಲನಾದ ರಾಮಚಂದ್ರ, ನೀನು ಅರಣ್ಯವಾಸದಲ್ಲಿ ಇದ್ದಾಗ ಶತ್ರುಗಳೊಡನೆ ಹೋರಾಡಿದುದು, ಸೀತಾಪಹರಣ, ಸುಗ್ರೀವ ಸಖ್ಯ, ರಾವಣ ಸಂಹಾರ ಇತ್ಯಾದಿ ಸಮಸ್ತವೂ ನನಗೆ ಜ್ಞಾನದೃಷ್ಟಿಯಿಂದ ವೇದ್ಯವಾಗಿಯೇ ಇದೆ. ನೀನು ಇಂದು ಇಲ್ಲಿಯೇ ಇದ್ದು ನಾನು ಮಾಡುವ ಅತಿಥಿ ಸತ್ಕಾರವನ್ನು ಕೈಗೊಂಡು ನಾಳೆ ಅಯೋಧ್ಯೆಗೆ ಪ್ರಯಾಣ ಮಾಡುವು ಎಂದನು. ಮಹರ್ಷಿಯ ಮಾತುಗಳಿಗೆ ಮಹಾಪ್ರಸಾದವೆಂದು ಹೇಳಿ ಶ್ರೀರಾಮನು ಆತನನ್ನು ಕುರಿತು, ಋಷಿಶ್ರೇಷ್ಠನೇ, ಇಲ್ಲಿಂದ ಅಯೋಧ್ಯೆಗೆ ಹೋಗುವ ದಾರಿಯಲ್ಲಿ ಮರಗಳೆಲ್ಲವೂ ಫಲಪುಷ್ಪಗಳಿಂದ ಸಮೃದ್ಧವಾಗುವಂತೆ ಅನುಗ್ರಹಿಸು ಎಂದು ಬೇಡಿಕೊಂಡನು. ಮಹರ್ಷಿಗಳು ಅಸ್ತು ಎಂದೊಡನೆ ಋಷ್ಯಾಶ್ರಮದಿಂದ ಅಯೋಧ್ಯೆಗೆ 3 ಯೋಜನೆ ದೂರ ವೃಕ್ಷಗಳೆಲ್ಲವೂ ಫಲಸಮೃದ್ಧವಾದವು. ಒಣಮರಗಳು ಕೂಡ ಚಿಗುರಿ ಹೂ ಹಣ್ಣುಗಳಿಂದ ತುಂಬಿದವು. ವಾನರೆಲ್ಲರೂ ಪರಮಾನಂದದಿಂದ ಆ ವೃಕ್ಷದಲ್ಲಿದ್ದ ಫಲಗಳನ್ನು ಭುಜಿಸಿ ಸ್ವರ್ಗವನ್ನೇ ಪಡೆದವರಂತೆ ನಲಿದು ನರ್ತಿಸಿದರು. ಅನಂತರ ಶ್ರೀರಾಮಚಂದ್ರನು ಹನುಮಂತನನ್ನು ಕುರಿತು, ಪಾರ್ವತಿ, ನೀನೀಗಲೇ ಇಲ್ಲಿಂದ ಹೊರಟು ಶೃಂಗಿಬೇರಪುರದಲ್ಲಿರುವ ಗುಹರಾಜನಿಗೂ ಅಯೋಧ್ಯೆಯಲ್ಲಿ ಇರುವವರಿಗೂ ತಿಳಿಸು. ಭರತನಿಗೆ ಇದುವರೆಗೂ ನನ್ನ ಅರಣ್ಯವಾಸದಲ್ಲಿ ನಡೆದಿರುವಲ್ಲ ತಿಳಿಸಿ, ಈಗ ಸುಗ್ರೀವರಾಜನೊಡನೆಯೂ ಭೀಷಣನೊಡನೆಯೂ ಬಂದು ಈ ಆಶ್ರಮದಲ್ಲಿರುವ ವಿಚಾರವನ್ನು ತಿಳಿಸು. ಅದನ್ನು ಕೇಳಿ ಆತನ ಮುಖದಲ್ಲಿ ಮೂಡುವ ಬದಲಾವಣೆಯನ್ನು, ಮನಸ್ಸಿನಲ್ಲಿ ಏಳುಬೋದ ಭಾವನೆಗಳನ್ನು ಅರಿತುಕೊಂಡು ಬರುವವನಾಗು. ಆತನಿಗೆ ರಾಜ್ಯಾಭಿಷೇಕದ ಮೇಲೆ ಆಸೆ ಇದ್ದರೆ ಅಗತ್ಯವಾಗಿಯೂ ಆತನೇ ರಾಜ್ಯಭಾರ ಮಾಡಿಕೊಂಡಿರಲಿ. ಅದು ನನಗೆ ಅತ್ಯಂತ ಆನಂದವೇ ಸರಿ. ನಾನು ಇಲ್ಲಿಂದ ಹೊರಟು ಅಯೋಧ್ಯೆಯನ್ನು ಸೇರುವುದರೊಳಗಾಗಿ ನೀನು ಆ ಸುದ್ದಿಯನ್ನು ತರಬೇಕು ಎಂದು ಹೇಳಿದನು. ಶ್ರೀರಾಮನ ಆಜ್ಞೆಯಾದೊಡನೆಯೇ ಮಾರುತಿ ಮಾನವ ರೂಪವನ್ನು ಧರಿಸಿ ಗುರುತ್ಮನಂತನಂತೆ ಆಕಾಶಮಾರ್ಗವಾಗಿ ಅಯೋಧ್ಯೆಯ ಆದಿಯನ್ನು ಹಿಡಿದನು. ಗಂಗಾ ಯಮುನಾ ನದಿಗಳ ಸಂಗಮ ಸ್ಥಾನದಲ್ಲಿ ಕೆಳಕ್ಕಿಳಿದು ಶೃಂಗಿಬೇರಪುರವನ್ನು ಸೇರಿ ಗುಹನೊಡನೆ ಶ್ರೀರಾಮಚಂದ್ರನ ವೃತ್ತಾಂತವನ್ನೆಲ್ಲ ತಿಳಿಸಿದನು. ಅನಂತರ ಮತ್ತೊಮ್ಮೆ ಆಕಾಶಕ್ಕೆ ಹಾರಿ ಅನೇಕ ನದಿ ವನಗಳನ್ನು ದಾಟಿ ನಂದಿಗ್ರಾಮವನ್ನು ಸೇರಿದನು. ಅಲ್ಲಿ ನಾರುಡೆಯಟ್ಟು ಕೃಷ್ಣಜೀನವನ್ನು ಹೊದೆದು ಅಷ್ಟಮಸ್ತನಾಗಿದ್ದ ಭರತಕುಮಾರನನ್ನು ಆತ ನೋಡಿದನು. ಆತನ ಮಂತ್ರಿ ಪುರೋಹಿತರು ಕಾಷಾಯ ವಸ್ತ್ರಧಾರಿಗಳಾಗಿದ್ದರು. ನಂದಿಗ್ರಾಮದ ಪ್ರಜೆಗಳು ಕೂಡ ಋಷಿಜೀವನವನ್ನು ನಡೆಸುತ್ತಿದ್ದರು. ಇದನ್ನು ಕಂಡು ಆಶ್ಚರ್ಯಪಡುತ್ತಾ ವ್ಯಸನದಿಂದ ಕೃಶವಾಗಿದ್ದ ಭರತನ ಬಳಿ ಸಾರಿ ಕೈಗಳನ್ನು ಜೋಡಿಸಿಕೊಂಡು, ಎಲೈ ರಘುಕುಲೋತ್ತಮನೇ, ಯಾವ ಮಹನೀಯನಿಗಾಗಿ ನೀನು ಹೀಗೆ ಸಂತಪ್ತನಾಗಿರುವೆಯೋ ಆ ಶ್ರೀರಾಮನು ತನ್ನ ಕುಶಲವಾರ್ತೆಯನ್ನು ನಿನಗೆ ತಿಳಿಸಿರುವಂತೆ ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾನೆ. ಆತನು ರಾವಣನನ್ನು ಸಂಹರಿಸಿ ಸೀತಾಮಾತೆಯೊಡನೆಯೂ ಲಕ್ಷ್ಮಣ ಸ್ವಾಮಿಯರೊಡನೆಯೂ ಅರಣ್ಯದಿಂದ ಹಿಂತಿರುಗಿ ನಿನ್ನ ಬಳಿಗೆ ಬರುತ್ತಿದ್ದಾನೆ ಎಂದು ಹೇಳಿದನು. ಹನುಮಂತನು ಹೇಳಿದ ಸಂತೋಷ ವಾರ್ತೆ ಕಿವಿಗೆ ಬೀಳುತ್ತಿದ್ದಂತೆ ಭರತನು ಆನಂದಾಖ್ಯದಿಂದ ಮೈಮರೆತು ಮೂರ್ಛಿತನಾದನು. ಕ್ಷಣಕಾಲದ ಮೇಲೆ
ಆತನು ಎಚ್ಚೆತ್ತು ಹನುಮಂತನನ್ನು ಗಾಢವಾಗಿ ಆಲಿಂಗಿಸಿಕೊಂಡನು. ಕಣ್ಣುಗಳಲ್ಲಿ ಆನಂದ ಪುಷ್ಪವನ್ನು ಸುರಿಸುತ್ತಾ ಆತನು, ಎಲೈ ಪುರುಷೋತ್ತಮನೇ, ನೀನು ಮಾನವನೋ ದೇವನೋ ಯಾರಾದರೂ ಸರಿ, ಈ ವಾರ್ತೆಯನ್ನು ಹೇಳಿದ ನಿನಗೆ 1,00,000 ಗೋಗಳನ್ನು, ದಿವ್ಯಾಂಬರ ಧಾರಣೀಯರಾದ 16 ಮಂದಿ ಚಂದ್ರಮುಖಿಯರನ್ನು ಬಹುಮಾನವಾಗಿ ಕೊಟ್ಟಿರುತ್ತೇನೆ. ಆಹಾ, ನಾನೆಂತಹ ಭಾಗ್ಯಶಾಲಿ! ಅಯ್ಯ ಮಹನೀಯನೇ, ಜೀವನ್ ಭದ್ರಾತಿ ಪಶ್ಯತಿ ಎಂಬ ಮಾತು ಸುಳ್ಳಲ್ಲ. ಶ್ರೀರಾಮನ ವೃತ್ತಾಂತವೆಲ್ಲ ನನಗೆ ಸಮಗ್ರವಾಗಿ ತಿಳಿಸು ಎಂದು ಕೇಳಿಕೊಂಡನು. ಭರತರ ಪ್ರಾರ್ಥನೆಯಂತೆ ಹನುಮಂತನು ಭದ್ರಾಸನದಲ್ಲಿ ಕುಳಿತು ಶ್ರೀರಾಮನ ವನವಾಸ ವೃತ್ತಾಂತವನ್ನೆಲ್ಲ ಸಮಗ್ರವಾಗಿ ತಿಳಿಸಿದನು. ಎಲೈ ಭರತಕುಮಾರ, ಶ್ರೀರಾಮನ ಪಾದುಕೆಯನ್ನು ತೆಗೆದುಕೊಂಡು ಚಿತ್ರಕೂಟದಿಂದ ಹಿಂತಿರುಗಿದ ಮೇಲೆ ಆತನು ಸೀತಾಲಕ್ಷ್ಮಣನನ್ನೇ ದಂಡಕಾರಣ್ಯವನ್ನು ಪ್ರವೇಶಿಸಿದನು. ಅಲ್ಲಿ ವಿರಾಧನೆಂಬ ರಾಕ್ಷಸನನ್ನು ಸಂಹರಿಸಿ ಚರಭಂಗ ಋಷಿಗಳ ರಾಷ್ಟ್ರಮವನ್ನು ಹೋದನು. ಆ ದಿನವೇ ಮಹರ್ಷಿಯು ಶ್ರೀರಾಮನ ಅನುಜ್ಞೆಯನ್ನು ಪಡೆದು ಸ್ವರ್ಗಲೋಕಕ್ಕೆ ಹೊರಟು ಹೋದನು. ತರುವಾಯ ಶ್ರೀರಾಮನು ಜನಸ್ಥಾನವನ್ನು ಪ್ರವೇಶಿಸಿದನು. ಅಲ್ಲಿ ಶೂರ್ಪನಖಿ ಎಂಬ ರಾಕ್ಷಸಿಯ ಕಿವಿ ಮೂಗುಗಳನ್ನು ಕತ್ತರಿಸಿ ಆಕೆಯ ಸಹಾಯಕ್ಕಾಗಿ ಬಂದ 14,000 ರಾಕ್ಷಸರನ್ನು ರಾಮಲಕ್ಷ್ಮಣರು ಸಂಹರಿಸಿದರು. ಹೀಗೆ ಭಂಗಿತಳಾದ ರಾಕ್ಷಸಿ ತನ್ನ ಅಣ್ಣನಾದ ರಾವಣನ ಬಳಿ ಹೋಗಿ ತನ್ನ ದುರವಸ್ಥೆಯನ್ನು, ರಾಕ್ಷಸರಿಗಾದ ದುರವಸ್ಥೆಯನ್ನು ಹೇಳಿಕೊಂಡಳು. ಆಗ ರಾಕ್ಷಸ ರಾಜನಾದ ರಾವಣನು ಮೋಸದಿಂದ ಸೀತಾದೇವಿಯನ್ನು ಅಪಹರಿಸಿ ಲಂಕೆಗೊಯ್ದನು. ಆಕಾಶ ಮಾರ್ಗದಿಂದ ಆಕೆಯನ್ನು ಒಯ್ಯುತ್ತಿದ್ದುದು ವೃಕ್ಷಮುಖ ಪರ್ವತದ ಬಳಿಯಲ್ಲಿದ್ದ ವಾನರನ್ನು ಕಂಡು ಸೀತೆಯನ್ನು ಅರಸುತ್ತಾ ಅಲ್ಲಿಗೆ ಬಂದ ರಾಮನಿಗೆ ತಿಳಿಸಿದರು. ಅಲ್ಲಿ ಆತನಿಗೂ ಸುಗ್ರೀವನೆಂಬ ವಾನರರಾಜನಿಗೂ ಸ್ನೇಹವಾಯಿತು. ಶ್ರೀರಾಮನು ಸುಗ್ರೀವನ ಅಣ್ಣನಾದ ವಾಲಿಯನ್ನು ಸಂಹರಿಸಿ ಸುಗ್ರೀವನಿಗೆ ಪಟ್ಟ ಕಟ್ಟಿದನು. ಆ ಮಹಾರಾಜನ ಅಪ್ಪಣೆಯಂತೆ ನಾನು ಇತರರ ಕೆಲವು ವಾನರ ವೀರರು ಸೀತಾದೇವಿಯನ್ನು ಹುಡುಕುವುದಕ್ಕಾಗಿ ದಕ್ಷಿಣ ದಿಕ್ಕಿಗೆ ಹೊರಟವು. ವಿಂಧ್ಯ ಪರ್ವತದ ಬಳಿಯಲ್ಲಿ ನಾವಿದ್ದಾಗ ಸಂಪಾತಿ ಎಂಬ ಘೃತರಾಜನಿಂದ ಸೀತಾಮಾತೆ ಲಂಕಾಪಟ್ಟಣದಲ್ಲಿರುವಳೆಂದು ಕೇಳಿ ನಾನು ಸಾಗರವನ್ನು ದಾಟಿ ಲಂಕೆಗೆ ಹೋದೆ. ಅಲ್ಲಿ ರಾವಣನ ಬಂಧನಕ್ಕೆ ಒಳಗಾಗಿ ಅತ್ಯಂತ ದುಃಖದಲ್ಲಿ ಒಳಗಾಗಿದ್ದ ಸೀತಾಮಾತೆಯನ್ನು ಅಶೋಕವನದಲ್ಲಿ ಕಂಡು ಶ್ರೀರಾಮನ ಮುದ್ರಾಯುಂಗರವನ್ನು ಆಕೆಗೆ ಒಪ್ಪಿಸಿದೆ. ಆಕೆ ತನ್ನ ಗುರುತಿಗಾಗಿ ಶ್ರೀರಾಮನಿಗೆ ಚೂಡಾಮಣಿಯನ್ನು ಕೊಡಲು ಅದನ್ನು ತೆಗೆದುಕೊಂಡು ಶ್ರೀರಾಮನ ಬಳಿಗೆ ಬಂದು ಆಕೆಯ ವೃತ್ತಾಂತವನ್ನೆಲ್ಲ ತಿಳಿಸಿದೆ. ಶ್ರೀರಾಮನು ಕ್ಷುದ್ರನಾಗಿ ವಾನರ ಸೇನೆಯೊಡನೆ ರಾವಣನ ಮೇಲೆ ಯುದ್ಧಕ್ಕೆ ಹೊರಟನು. ವಾನರ ವೀರನಾದ ನಳನು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲು ಅದರ ಮೇಲೆ ವಾನರ ಸೇನೆ ಸಮುದ್ರವನ್ನು ದಾಟಿ ಲಂಕೆಯನ್ನು ಸೇರಿತು. ವಾನರಿಗೂ ರಾಕ್ಷಸರಿಗೂ ಘೋರವಾದ ಯುದ್ಧವಾಯಿತು. ಶ್ರೀರಾಮನ ಬಾಣಗಳಿಂದ ರಾಕ್ಷಸ ವಂಶವೆಲ್ಲವೂ ನಾಶವಾಗಿ ಹೋಯಿತು. ಆಗ ದೇವತೆಗಳೆಲ್ಲರೂ ಪ್ರತ್ಯಕ್ಷರಾಗಿ ಶ್ರೀರಾಮನನ್ನು ಆಶೀರ್ವದಿಸಿದರು. ದಶರಥ ಮಹಾರಾಜನು ಸ್ವರ್ಗದಿಂದ ಇಳಿದು ಬಂದು ಸೀತಾರಾಮ ಲಕ್ಷ್ಮಣರನ್ನು ಆಶೀರ್ವದಿಸಿದನು. ಅನಂತರ ಅವರು ಮೂವರು ವಾನರ ಪರಿವಾರದೊಡನೆ ಗಂಗಾತೀರದಲ್ಲಿರುವ ಭರದ್ವಾಜ ಮುನಿಗಳ ಆಶ್ರಮಕ್ಕೆ ಬಂದು ಹಿಡಿದುಕೊಂಡಿದ್ದಾರೆ. ನಾಳೆ ಅವರೆಲ್ಲರೂ ಇಲ್ಲಿಗೆ ಹೊರಟು ಬರುತ್ತಾರೆ. ನೀನು ನಿನ್ನ ಅಣ್ಣನಾದ ರಾಮಚಂದ್ರನನ್ನು ನಾಳೆ ನೋಡುವೆ. ಶ್ರೀರಾಮ ವೃತ್ತಾಂತವನ್ನು ಭಕ್ತಿಯಿಂದ ಕೇಳುತ್ತಿದ್ದ ಭರತನು ಹನುಮಂತನು ಮಾತು ಮುಗಿಸುತ್ತಲೇ ಆತನನ್ನು ಕುರಿತು, ಮಹಾನುಭಾವ, ನನ್ನ ಮನೋರಥ ಇಂದು ಪೂರ್ಣವಾಯಿತು ಎಂದನು. ಅನಂತರ ಸಮೀಪದಲ್ಲಿ ನಿಂತಿದ್ದ ಶತ್ರುಘ್ನನನ್ನು ಕುರಿತು ಆತನು, ತಮ್ಮ ಅಯೋಧ್ಯ ನಗರದ ದೇವಾಲಯಗಳೆಲ್ಲ ವಿಜೃಂಭಣೆಯಿಂದ ಪೂಜಾದಿಗಳು ನಡೆಯಲಿ. ಅಂತಃಪುರದವರು, ನಮ್ಮ ಮಾತೆಯರು, ಊರಿನ ಸಮಸ್ತ ಜನರು ಶ್ರೀರಾಮನನ್ನು ಎದುರುಗೊಳ್ಳಲು ಈಗಲೇ ತೆರಳಲಿ ಎಂದನು. ಆತನ ಅಪ್ಪಣೆಯಂತೆ ಕೆಲಸಗಾರರು ನಂದಿಗ್ರಾಮದಿಂದ ಅಯೋಧ್ಯೆಯವರೆಗೂ ದಾರಿಯೆಲ್ಲವನ್ನು ನೆರಪುಗೊಳಿಸಿ ಪನ್ನೀರನ್ನು ಸಿಂಚಿಸಿದರು. ಎಲ್ಲೆಲ್ಲೆಯೂ ತಳಿರು ತೋರಣಗಳು ರಾರಾಜಿಸಿದವು. ಅದೇ ಅಯೋಧ್ಯೆಯನ್ನೆಲ್ಲ ಧ್ವಜಪತಾಕೆಯಿಂದ ಸುಂದರವಾಗಿ ಅಲಂಕರಿಸಿದರು. ಮನೆಯನ್ನು ಪುಷ್ಪಾಹಾರದಿಂದ ಅಲಂಕರಿಸಿದರು. ಜನರೆಲ್ಲರೂ ನೂತನ ವಸ್ತ್ರಾಭರಣಗಳಿಂದ ಅಲಂಕೃತರಾದರು. ಎಲ್ಲರೂ ಶ್ರೀರಾಮನನ್ನು ಎದುರುಗೊಳ್ಳುವುದಕ್ಕೆ ಅಯೋಧ್ಯೆಗೆ 1 ಕ್ರೋಶ ದೂರದಲ್ಲಿನ ನಂದಿಗ್ರಾಮಕ್ಕೆ ಹೊರಟು ಬಂದರು. ಸಮಸ್ತ ಪರಿವಾರದೊಡನೆ ಪುರಸಭ
ಪುರಜನರೊಡನೆಯೂ ಭರತನು ಶ್ರೀರಾಮಚಂದ್ರನ ಆಗಮನವನ್ನೇ ಎದುರು ನೋಡುತ್ತಾ ನಿಂತನು. ಒಂದೊಂದು ಕ್ಷಣ ಆತನಿಗೊಂದು ಯುಗದಂತೆ ತೋರುತ್ತಿತ್ತು. ಅಷ್ಟರಲ್ಲಿ ದೂರದಿಂದ ವಾನರರ ಹರ್ಷಧ್ವನಿ ಕೇಳಿಬಂದಿತು. ಹನುಮಂತನು ಭರತನನ್ನು ಕುರಿತು, ರಾಘವಾನುಜ, ಅಗೋ ನೋಡು, ವಾನರರ ಗುಂಪು ನಡೆದು ಬರುತ್ತಿರುವುದರಿಂದ ಎದ್ದ ಧೂಳು ಗೋಮತಿ ತೀರದಲ್ಲಿ ಕಾಣುತ್ತಿದೆ. ಅಗೋ ಅಗೋ, ಚಂದ್ರಕಾಂತಿ ವಿರಾಜಿತವಾದ ಪುಷ್ಪಕ ವಿಮಾನ, ಅದರಲ್ಲಿ ಶ್ರೀರಾಮ ಲಕ್ಷ್ಮಣರು, ವಾನರರ ರಾಜನಾದ ಸುಗ್ರೀವನು, ರಾಕ್ಷಸ ರಾಜನಾದ ವಿಭೀಷಣನು ಕುಳಿತಿದ್ದಾರೆ ಎಂದನು. ಆ ಮಾತನ್ನು ಕೇಳುತ್ತಲೇ ಆ ಬಾಲವೃದ್ಧರೆಲ್ಲರೂ ಜಯ ಜಯಕಾರ ಮಾಡಿದರು. ಆ ಜಯ ಶಬ್ದ ಆಕಾಶವನ್ನೆಲ್ಲ ವ್ಯಾಪ್ತಿಸಿತು. ಭರತನ ಆಕಾಶದಲ್ಲಿ ಬರುತ್ತಿದ್ದ ಪುಷ್ಪಕ ವಿಮಾನದ ಕಡೆ ಕೈ ಮುಗಿದುಕೊಂಡೇ ನಿಂತಿದ್ದನು. ಮೇರು ಪರ್ವತದ ಶಿಖರದ ಮೇಲೆ ಉದಯಿಸುವ ಸೂರ್ಯನಂತೆ ಕಂಗೊಳಿಸುತ್ತಿದ್ದ ಶ್ರೀರಾಮನನ್ನು ಕಾಣುತ್ತಲೇ ಆತನು ಭಕ್ತಿಯಿಂದ ನಮಸ್ಕರಿಸಿದನು. ಕ್ಷಣಮಾತ್ರದಲ್ಲಿ ವಿಮಾನ ಕೆಳಕ್ಕಿಳಿಯಿತು. ಭರತನು ಓಡಿ ಹೋಗಿ ಅದರಲ್ಲಿ ಕುಳಿತಿದ್ದ ಅಣ್ಣನ ಕಾಲುಗಳನ್ನು ಹಿಡಿದು ನಮಸ್ಕರಿಸಿದನು. ಅನಂತರ ಅತ್ತಿಗೆಗೂ ಲಕ್ಷ್ಮಣಸ್ವಾಮಿಗೂ ಅಭಿವಾದನ ಮಾಡಿ ಅಲ್ಲಿದ್ದ ವಾನರ ವೀರರನ್ನೆಲ್ಲ ಉಪಚಾರೋಕ್ತಿಗಳಿಂದ ಮನ್ನಣೆ ಮಾಡಿದನು. ಸುಗ್ರೀವನನ್ನಂತೂ ಆತನು, ಇದುವರೆಗೂ ನಾವು 4 ಸೋದರರಾಗಿದ್ದೆವು, ನೀನು ಈಗ 5ನೇವನಾದೆ ಎಂದು ಆಲಂಗಿಸಿದನು. ಅಷ್ಟರಲ್ಲಿ ಶ್ರೀರಾಮನು ವಿಮಾನದೊಳಗೆ ಪ್ರವೇಶಿಸಿದ ಮಾತೆಯರಿಗೂ ಗುರು ಹಿರಿಯರಿಗೂ ನಮಸ್ಕಾರ ಮಾಡಿ ಅಲ್ಲಿದ್ದ ಪ್ರಜೆಗಳೆಲ್ಲರ ಕ್ಷೇಮವನ್ನು ವಿಚಾರಿಸಿದನು. ಆತನನ್ನು ಕಂಡು ಜನರೆಲ್ಲರೂ ಆನಂದ ಬಾಷ್ಪಗಳನ್ನು ಸುರಿಸುತ್ತಾ, ರಾಮಚಂದ್ರನು ಹಿಂತಿರುಗುವುದನಲ್ಲವೇ, ಆಹಾ ಎಂದುಕೊಂಡರು. ಧರ್ಮಜ್ಞನಾದ ಭರತಕುಮಾರನು ಸಿಂಹಾಸನದಲ್ಲಿ ತಾನು ಪ್ರತಿಷ್ಠಿಸಿದ್ದ ಪಾದುಕೆಗಳನ್ನು ಹೊತ್ತು ತಂದು ಶ್ರೀರಾಮನ ಪಾದಗಳಿಗೆ ತೊಡಿಸುತ್ತಾ, ಅಣ್ಣ, ನೀನು ನ್ಯಾಸವಾಗಿರಿಸಿದ್ದ ಈ ರಾಜ್ಯವನ್ನು ನಿನ್ನ ಅಪ್ಪಣೆಯಂತೆ ಇದುವರೆಗೆ ಸಂರಕ್ಷಿಸುತ್ತಿದ್ದೆನು. ಇಗೋ, ಈ ಭಾರವನ್ನು ನೀನೀಗ ವಹಿಸಿಕೊ. ಇಂದು ನನ್ನ ಮನೋರಥ ಸಫಲವಾಯಿತು, ನನ್ನ ಜನ್ಮ ಸಾರ್ಥಕವಾಯಿತು ಎಂದನು. ತಮ್ಮನ ನುಡಿಗಳಿಂದ ಹಾರ್ದ್ಯ ಹೃದಯನಾದ ಶ್ರೀರಾಮಚಂದ್ರನ ಆತನನ್ನು ತಬ್ಬಿ ತೊಡೆ ಮೇಲೆ ಕುಳ್ಳಿರಿಸಿಕೊಂಡು ವಿಮಾನದಲ್ಲಿಯೇ ಭರತನ ಆಶ್ರಮಕ್ಕೆ ಹೊರಟು ಬಂದನು. ಅನಂತರ ತನ್ನ ಪರಿವಾರದೊಡನೆ ಕೆಳಕ್ಕಿಳಿದು ವಿಮಾನವನ್ನು ಅದರ ಪೂರ್ವದ ಯಜಮಾನನಾದ ಕುಬೇರನ ಬಳಿಗೆ ಹಿಂತಿರುಗುವಂತೆ ಅಪ್ಪಣೆ ಮಾಡಿದನು. ಅದು ಆಕಾಶಕ್ಕೆ ಹಾರಿ ಹೊರಟು ಹೋಯಿತು. ಈಗ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರುವ ಜನಪ್ರಿಯ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ ಅಂತಿಮ ಅಧ್ಯಾಯ 29 ಶ್ರೀರಾಮ ಪಟ್ಟಾಭಿಷೇಕ ಕೇಳಿ. ಗುರು ಹಿರಿಯರೆಲ್ಲರಿಗೂ ನಮಿಸಿ ಅವರ ಮಧ್ಯದಲ್ಲಿ ಮಂಗಳಾಸನದಲ್ಲಿ ಕುಳಿತ ಶ್ರೀರಾಮಚಂದ್ರನನ್ನು ಕುರಿತು ಭರತಕುಮಾರನ ನಮಸ್ಕಾರ ಪೂರ್ವಕವಾಗಿ ವಿಜ್ಞಾಪಿಸಿಕೊಂಡನು. ಅಣ್ಣ ರಾಮಚಂದ್ರ, ನನ್ನ ತಾಯಿಯ ಅಭಿಪ್ರಾಯವನ್ನು ಗೌರವಿಸಿ ಅಯೋಧ್ಯ ರಾಜ್ಯವನ್ನು ನನಗಿತ್ತೆ. ನೀನು ನನ್ನ ಮೇಲೆ ಹೊರಿಸಿದ ರಾಜ್ಯಭಾರವನ್ನು ಈ 14 ವರ್ಷಗಳು ಬಹಳ ಕಷ್ಟದಿಂದ ನಿರ್ವಹಿಸಿದೆ. ಈಗ ನಿನ್ನ ರಾಜ್ಯವನ್ನು ನೀನು ವಹಿಸಿಕೊಳ್ಳಬೇಕೆಂದು ಬೇಡಿಕೊಳ್ಳುತ್ತೇನೆ. ವೃಷಭ ಓರ್ವ ಭಾರವನ್ನು ಎಳಗರು ಹೇಗೆ ಹೊರಬಲ್ಲದು? ಆದ್ದರಿಂದ ನಾನು ಹೊರಲಾರದ ರಾಜ್ಯಭಾರವನ್ನು ನೀನು ಈಗಲೇ ವಹಿಸುವವನಾಗು. ಸಾಕೇತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತನಾದ ನಿನ್ನನ್ನು ಕಣ್ತುಂಬ ಕಂಡು ಪ್ರಜೆಗಳೆಲ್ಲರೂ ಆನಂದ ಪಡಲಿ. ತಮ್ಮನ ಪ್ರಾರ್ಥನೆಗೆ ಶ್ರೀರಾಮನು ತಥಾಸ್ತು ಎಂದು ಹೇಳಿ ತಮ್ಮನೊಡನೆ ಜಟಾ ವಿಸರ್ಜನೆ ಮಾಡಿ ಮಂಗಳಸ್ನಾನ ಮಾಡಿದನು. ಶತ್ರುಘ್ನೇ ನಿಂತು ಆತನಿಗೆ ದಿವ್ಯವಾದ ವಸ್ತ್ರಾಭರಣಗಳನ್ನು ತೊಡಿಸಿದನು. ಕೌಸಲ್ಯ ಮೊದಲಾದ ರಾಜಮಾತೆಯರು ಸೀತಾದೇವಿಗೆ ಮಂಗಳಸ್ನಾನ ಮಾಡಿಸಿ ಮನೋಹರವಾದ ಉಡುಗೆ ತೊಡುಗೆಗಳಿಂದ ಆಕೆಯನ್ನು ಅಲಂಕರಿಸಿದರು. ಅನಂತರ ಸುಮಂತ್ರನ ತಂದು ನಿಲ್ಲಿಸಿದ್ದ ದಿವ್ಯ ರಥವನ್ನೇರಿ ಸಕಲ ಪರಿವಾರದೊಡನೆ ಅಯೋಧ್ಯೆಗೆ ಹೊರಟರು. ಸುಂದರವಾಗಿ ಅಲಂಕೃತರಾದ ವಾನರ ಸ್ತ್ರೀಯರು ಪುರಜನರೊಡನೆ
ಆತನ ಸುತ್ತಲೂ ವಿವಿಧ ವಾಹನಗಳಲ್ಲಿ ಕುಳಿತು ಮೆರವಣಿಗೆ ಹೊರಟರು. ಶ್ರೀರಾಮಚಂದ್ರನ ರಥ ಸಾರಥ್ಯವನ್ನು ಸ್ವತಃ ಭರತನೇ ವಹಿಸಿದನು. ಶತ್ರುಘ್ನನು ಚೈತ್ರವನ್ನು ಎತ್ತಿ ಹಿಡಿದನು. ಲಕ್ಷ್ಮಣಸ್ವಾಮಿಯು ವಿಭೀಷಣನು ಚಾಮರ ಹಿಡಿಸಿದರು. ಸುಗ್ರೀವ ಮಹಾರಾಜನು ಶತ್ರುಂಜಯರೆಂಬ ಆನೆಯನ್ನೇರಿ ಮುಂದೆ ಹೊರಟನು. ವಾನರ ವೀರರೆಲ್ಲರೂ ಮಾನವ ರೂಪ ಧರಿಸಿ ಭದ್ರಗಜಗಳ ಮೇಲೆ ಕುಳಿತು ಆತನನ್ನು ಹಿಂಬಾಲಿಸಿದರು. ಶಂಖಬೇರಿ, ಕಹಳೆ ಮೊದಲಾದ ವಾದ್ಯಗಳು ಬೋರ್ಗರಿಯುತ್ತಾ ತಮ್ಮ ಧ್ವನಿಯಿಂದ ದಿಕ್ತಟಗಳನ್ನು ತುಂಬಿದವು. ದೇವತೆಗಳು ಸಿದ್ಧ ವಿದ್ಯಾಧರರು ಆಕಾಶದಲ್ಲಿ ನಿಂತು ಶ್ರೀರಾಮನಿಗೆ ಜಯ ಜಯಕಾರ ಮಾಡಿದರು. ನಕ್ಷತ್ರಗಳೊಡಗುಯ್ದ ಪುನರ್ಚಂದ್ರನಂತೆ ಪರಿವಾರದ ಮಧ್ಯದಲ್ಲಿ ಬೆಳಗುತ್ತಿದ್ದ ಶ್ರೀರಾಮಚಂದ್ರನು ಮಹಾವೈಭವದಿಂದ ಅಯೋಧ್ಯೆಯನ್ನು ಪ್ರವೇಶಿಸಿದನು. ಗುರುಗಳು ಪುರೋಹಿತರು ಆಶೀರ್ವದಿಸಿ ಆತನಿಗೆ ಶೇಷಾಕ್ಷತೆ ತಳೆದರು. ಮುತ್ತೈದೆಯರು ಸಾಲು ಸಾಲಾಗಿ ಬಂದು ಲಾಜಾರತಿ ಎತ್ತಿದರು. ಪ್ರಜೆಗಳ ಸಂಭ್ರಮವನ್ನು ಹೇಳತೀರದು. ನಭೋಭಾಗವನ್ನು ತುಂಬುತ್ತಿರುವ ಜಯ ಜಯಕಾರಗಳ ಮಧ್ಯೆ ಸಾಗಿ ಬಂದು ಶ್ರೀರಾಮನು ಅರಮನೆಯನ್ನು ಪ್ರವೇಶಿಸಿದನು. ಸುಗ್ರೀವ ಮಹಾರಾಜನು ವಿಭೀಷಣನು ಉಚಿತ ಗೌರವಗಳನ್ನು ಅರಮನೆಯೇ ಎಳೆದುಕೊಂಡರು. ತಮ್ಮ ರಾಜನ ಅಪ್ಪಣೆಯಂತೆ ಕಪಿವೀರರು 4 ಸಮುದ್ರಗಳಿಂದಲೂ ಅನೇಕ ಪುಣ್ಯ ನದಿಗಳಿಂದಲೂ ಪುಣ್ಯೋದಕಗಳನ್ನು ಕೊಂಡು ಬಂದರು. ಆ ಜಲಕಂಬಗಳನ್ನು ವಸಿಷ್ಠ ಮಹರ್ಷಿಗಳು ಅರಮನೆಯ ದೇವಾಗರದಲ್ಲಿ ಇರಿಸಿದರು. ಶ್ರೀರಾಮನ ಪಟ್ಟಾಭಿಷೇಕಕ್ಕಾಗಿ ಸಮಸ್ತ ಸಾಂಬಾರಗಳು ಸಿದ್ಧವಾದವು. ಅನಂತರ ವಸಿಷ್ಠ ಮಹರ್ಷಿ ಇತರ ಪುರೋಹಿತರೊಡಗೂಡಿ ಮಂತ್ರವನ್ನು ಜಪಿಸುತ್ತಾ ಸೀತಾ ಸಮೇತನಾದ ಶ್ರೀರಾಮಚಂದ್ರನನ್ನು ರಕ್ತ ಸಿಂಹಾಸನದ ಮೇಲೆ ಕುಳ್ಳಿರಿಸಿದನು. ವಾಮದೇವ, ಜಾಬಾಲಿ, ಗೌತಮ, ಕಶ್ಯಪ ಮೊದಲಾದ ಮಹರ್ಷಿಗಳು ಆತನೊಡನೆ ಸೇರಿ ಶ್ರೀರಾಮಚಂದ್ರನಿಗೆ ತೀರ್ಥೋದಕದಿಂದ ಅಭಿಷೇಕ ಮಾಡಿದರು. ಪುರೋಹಿತರು ಯತ್ವಿಕ್ಕುಗಳು ಅಭಿಷೇಕ ಕಾರ್ಯವನ್ನು ನೆರವೇರಿಸಿದ ಮೇಲೆ ಮಂತ್ರಿಗಳು, ಪ್ರಮುಖ ವರ್ತಕರು, ಪ್ರಜಾಪ್ರಮುಖರು ಆತನಿಗೆ ಅಭಿಷೇಕ ಮಾಡಿದರು. ಪೂರ್ವದಲ್ಲಿ ಮನು ಮಹಾರಾಜನು ಧರಿಸಿ ಖಚಿತವಾದ ವಂಶಾನುಕ್ರಮವಾಗಿ ಬಂದ ರತ್ನ ಕಿರೀಟವನ್ನು ವಸಿಷ್ಠರು ತಮ್ಮ ಸ್ವಹಸ್ತದಿಂದ ಶ್ರೀರಾಮನ ತಲೆಯ ಮೇಲೆ ಏರಿಸಿದರು. ಅದಾದ ಮೇಲೆ ಉಳಿದ ಋತ್ವಿಜರು ವಿವಿಧ ಭೂಷಣಗಳಿಂದ ಆತನನ್ನು ಅಲಂಕರಿಸಿದರು. ಆಗ ಶತ್ರುಘ್ನನು ಆತನ ತಲೆಯ ಮೇಲೆ ಶ್ವೇತಛತ್ರವನ್ನು ಎತ್ತಿ ಹಿಡಿದನು. ಸುಗ್ರೀವನು ವಿಭೀಷಣನು ಚಾಮರವನ್ನು ಹಿಡಿದು ಸೇವೆ ಸಲ್ಲಿಸಿದರು. ವಾಯುದೇವನು ಮಹೇಂದ್ರನಿಂದ ಪ್ರೇರಿತನಾದ ಆತನಿಗೆ ರತ್ನಾಹಾರವನ್ನು ಅರ್ಪಿಸಿದರು. ದೇವಗಂಧರ್ವರು ಮಧುರವಾಗಿ ಗಾನ ಮಾಡಿದರು. ಅಪ್ಸರೆಯರು ನಾಟ್ಯ ಮಾಡಿದರು. ಭೂಮಿ ಎಲ್ಲವೂ ಸಸ್ಯ ಸಮೃದ್ಧವಾಯಿತು. ವೃಕ್ಷಗಳೆಲ್ಲವೂ ಫಲಪುಷ್ಪಭರಿತವಾದವು. ಪಟ್ಟಾಭಿಷೇಕ ಮಹೋತ್ಸವ ಕಾಲದಲ್ಲಿ ಶ್ರೀರಾಮಚಂದ್ರನು 1,00,000 ಕುದುರೆಗಳನ್ನು 1,00,000 ಗೋಗಳನ್ನು ಬುಧರಿಗೆ ದಾನ ಮಾಡಿಸಿದನು. ಆಭರಣಗಳನ್ನು, ವಿವಿಧ ವಸ್ತ್ರಗಳನ್ನು, ಸ್ವರ್ಣ ನಾಣ್ಯಗಳನ್ನು ಅಸಂಖ್ಯವಾಗಿ ದಾನ ಮಾಡಿದನು. ಸುಗ್ರೀವರಾಜನಿಗೆ ರತ್ನಮಯವಾದ ಸ್ವರ್ಣಹಾರವನ್ನು, ರತ್ನ ವಿರಾಚಿತವಾದ ಅಂಗದಗಳನ್ನು ವಾಲಿಪುತ್ರನಾದ ಅಂಗದನಿಗೂ ಬಹುಮಾನವಾಗಿ ಕೊಟ್ಟರು. ಚಂದ್ರಕಿರಣಗಳಿಗೆ ಸಮಾನವಾದ ಕಾಂತಿಯುಳ್ಳ ಮುಕ್ತಾಹಾರವನ್ನು, ಅಮೂಲ್ಯವಾದ ವಸ್ತ್ರಾಭರಣಗಳನ್ನು ಆತನು ಸೀತಾದೇವಿಗೆ ಕೊಡಲು ಆಕೆ ಪಾದದ ಬಳಿ ಕೈಮುಗಿದು ಕುಳಿತಿದ್ದ ಮಾರುತಿಗೆ ಅದೆಲ್ಲವನ್ನು ಕೊಟ್ಟು ಬಹುಮಾನಿಸಿದಳು. ಇಷ್ಟೇ ಅಲ್ಲ, ತನ್ನ ಕೊಡದಲ್ಲಿದ್ದ ಅಮೂಲ್ಯ ರತ್ನಾಹಾರವನ್ನು ಕೈಗೆ ತೆಗೆದುಕೊಂಡು ಅದನ್ನು ಮಾರುತಿಗೆ ಕೊಡಬೇಕೆಂಬ ಅಭಿಪ್ರಾಯದಿಂದ ಶ್ರೀರಾಮನ ಮುಖವನ್ನು ನೋಡಿದಳು. ಇಂಗಿತಜ್ಞನಾದ ಆತನು ಆಕೆಯನ್ನು ಕುರಿತು, ಪ್ರಿಯೇ, ನಿನಗೆ ಅತ್ಯಂತ ಪ್ರಿಯಕರವಾದ ರೀತಿಯಲ್ಲಿ ನಡೆದುಕೊಂಡಿರುವ ಈ ಮಾರುತಿಗೆ ಆ ಹಾರವನ್ನು ಕೊಡು ಎಂದನು. ಆಕೆ ಕೊಟ್ಟ ಹಾರವನ್ನು ಹನುಮಂತನು ಭಕ್ತಿಯಿಂದ ಧರಿಸಿ ಬಿಳಿ ಮುಗುರಿಗಳ ಮನೆಯನ್ನು ಧರಿಸಿ ನಿಂತಿರುವ ಸಮುದ್ರದಂತೆ ಕಂಗೊಳಿಸಿದನು. ಶ್ರೀರಾಮನ ಅಪ್ಪಣೆಯಿಂದ ಉಳಿದ ವಾನರ ವೀರರಿಗೂ ವಿಭೀಷಣ ಮತ್ತು ಪರಿವಾರದವರಿಗೂ ಅನರ್ಘ್ಯವಾದ ವಸ್ತ್ರಭೂಷಗಳನ್ನು ಬಹುಮಾನವಾಗಿ ಹಂಚಲಾಯಿತು. ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಸಮಯದಲ್ಲಿ ಯಥೇಚ್ಛವಾಗಿ ಪುರಸ್ಕಾರವನ್ನು ಹೊಂದಿ ತೃಪ್ತರಾದ ವಾನರರು
ರಾಕ್ಷಸ ವೀರರು ತಮ್ಮ ತಮ್ಮ ರಾಜಧಾನಿಗಳಿಗೆ ಹಿಂತಿರುಗಿದರು. ಶ್ರೀರಾಮಚಂದ್ರನು ಮಹಾವೈಭವದಿಂದ ರಾಜ್ಯವಾಳುತ್ತಾ ಲಕ್ಷ್ಮಣ ಸ್ವಾಮಿಯನ್ನು ಕುರಿತು, ಸೌಮಿತ್ರಿ, ಈ ಭೂಮಂಡಲವನ್ನು ನನ್ನೊಡನೆ ನೀನು ಪಾಲಿಸುತ್ತಾ ನನ್ನೊಡನೆ ಸಪರಿಸುಖವನ್ನು ಅನುಭವಿಸುವವನಾಗು ಎಂದು ಮಸಮವಾಗಿ ಹೇಳಿದನು. ಆದರೆ ಸೌಮಿತ್ರಿ ಯುವರಾಜ ಪದವಿಯನ್ನು ವಹಿಸಲು ಒಪ್ಪಲಿಲ್ಲ. ಆದ್ದರಿಂದ ಭರತನು ಯುವರಾಜನಾದನು. ಶ್ರೀರಾಮನು ಅನೇಕ ಯಜ್ಞಯಾಗಾದಿಗಳನ್ನು ನೆರವೇರಿಸುತ್ತಾ 10,000 ವರ್ಷಗಳ ಕಾಲ ಸುಖವಾಗಿ ರಾಜ್ಯ ಮಾಡುತ್ತಿದ್ದನು. ಆತನ ಆಳ್ವಿಕೆಯಲ್ಲಿ ಕ್ಷಾಮಡಾಮರಗಳಾಗಲಿ ಅಕಾರ ಮರಳವಾಗಲಿ ಕಂಡು ಕೇಳುವುದಿಲ್ಲ. ಲೋಕವೇ ಆನಂದದಿಂದ ಇದ್ದಿತು. ಜನರೆಲ್ಲರೂ ಧರ್ಮಪರರಾಗಿದ್ದರು. ಎಲ್ಲೆಲ್ಲಿಯೂ ಶ್ರೀರಾಮ ಕಥಾಲೋಪ ಕೇಳಿಬರುತ್ತಿತ್ತು. ಜಗತ್ತೇ ರಾಮಮಯವಾಯಿತು. ವೃಕ್ಷಗಳೆಲ್ಲವೂ ನಿತ್ಯ ಪುಷ್ಪಭರಿತಗಳಾಗಿದ್ದವು. ಕಾಲಕಾಲಕ್ಕೆ ಮಳೆ ಬರುತ್ತಿತ್ತು. ಎಲ್ಲರೂ ನಿತ್ಯ ತೃಪ್ತರಾಗಿದ್ದರು. ಧನ್ಯನಾದ ಈ ವಾಲ್ಮೀಕಿ ರಾಮಾಯಣವನ್ನು ಪಠಿಸಿದವನು ಪಾಪರಹಿತನಾಗುತ್ತಾನೆ. ಪುತ್ರರನ್ನು ಬೇಡುವವನು ಪುತ್ರವಂತರಾಗುತ್ತಾರೆ. ಧನಕಾಮುಕರು ಧನಾಢ್ಯರಾಗುತ್ತಾರೆ. ಇದನ್ನು ಕೇಳಿದವರು ಹಿಡಿದ ಸಮಸ್ತ ಕಾರ್ಯಗಳಲ್ಲಿಯೂ ವಿಜಯಶಾಲಿಗಳಾಗುತ್ತಾರೆ. ದೀರ್ಘಾಯುಷ್ಯವನ್ನು ಹೊಂದುತ್ತಾರೆ. ಇದನ್ನು ಕೇಳಿದ ಸ್ತ್ರೀಯರು ರಾಮನನ್ನು ಪಡೆದ ಕೌಸಲ್ಯಂತೆ ನಿತ್ಯ ಸಂತೋಷಭರಿತವಾಗಿ ಪುತ್ರ ಪೌತ್ರಾದಿ ಪಡೆದು ಚಿರಸಂತೋಷವನ್ನು ಹೊಂದುತ್ತಾರೆ. ಒಂದೇ ಮಾತಿನಲ್ಲಿ ಹೇಳುವುದಾದರೆ, ಆರಾರಿಗೆ ಯಾವುದರಲ್ಲಿ ಆಶೆಯೋ ಅದನ್ನೇ ಪಡೆಯುತ್ತಾರೆ. ಸಮಸ್ತ ಕಷ್ಟಗಳಿಂದಲೂ ಮುಕ್ತರಾಗಿ ಸುಖವನ್ನು ಹೊಂದುತ್ತಾರೆ. ಅದಲ್ಲದೆ ಅವರು ದೇವತೆಗಳ ಕೃಪೆಗೂ ಪಾತ್ರರಾಗುತ್ತಾರೆ. ಇದನ್ನು ಪೂಜಿಸುವವರು, ಪಠಿಸುವವರು ಸಕಲ ಪಾಪರಹಿತರಾಗಿ ದೀರ್ಘಾಯುಷ್ಯ ಹೊಂದಿ ಶ್ರೀಮನ್ನಾರಾಯಣನ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಆದ್ದರಿಂದಲೇ ಎಲೈ ಮಾನವರಿರ, ಪುರಾತನವಾದ ರಾಮಾಯಣವನ್ನು ಭಕ್ತಿಯಿಂದ ಪಠನ ಮಾಡಿ ಧನ್ಯರಾಗಿ. ನಿಮಗೆ ಮಂಗಳವಾಗಲಿ. ಸಮಸ್ತ ಸನ್ಮಾಂಗಳಾನಿ ಭವಂತು. ಓಂ ತತ್ಸತ್. ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ನಿಮಗೆ ರಾಮ ಮತ್ತು ಮಾರುತಿ ನಿಮ್ಮ ಸಮಸ್ತ ಆಸೆಗಳನ್ನು ನೆರವೇರಿಸಲಿ ಅಂತ ಬೇಡ್ಕೊಳ್ತಾ ನನ್ನ ಈ ಆಡಿಯೋ ಬುಕ್ಕನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ನಮಸ್ಕಾರ.